ಏನ್ ಶಾರದಾ, ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮನೆಗ್ ಬಂದಿದ್ಯಾ? ನನ್ನ ಹತ್ರ ಏನಾದ್ರೂ ಕೆಲ್ಸ ಇದ್ಯಾ? ನಾವಿಬ್ಬರು ಸೇರಿ ಎಲ್ಲಿಗಾದ್ರೂ ಹೋಗ್ಬೇಕಾ ಏನು? ಏನಾದ್ರೂ ಇದ್ರೆ ಮೊದ್ಲೇ ಹೇಳೆ. ಅವ್ರು ಟಿಫಿನ್ ಮಾಡ್ತಾ ಇದ್ದಾರೆ, ಇದೇ ಒಳ್ಳೆ ಅವಕಾಶ. ಪರ್ಮಿಷನ್ ಈಗಲೇ ತಗೋತೀನಿ, ಹೇಳು. ತನ್ನ ಮನೆಗೆ ಬಂದ ಶಾರದಳನ್ನು ನೋಡಿ ಆತುರತೆಯಿಂದ ಕೇಳುತ್ತಾಳೆ ಸರೋಜಾ. ಶಾರದಾ ಬೇಡಿಕೆಯ ಮುಖವನ್ನಿಟ್ಟು, ಸರೋಜಾ, ಈ ದಿನವೆಲ್ಲ ನಾನ್ ನಿಮ್ ಮನೆಯಲ್ಲಿ ಬಚ್ಚಿಕೋತೀನಿ. ನನ್ನ ಇಬ್ಬರು ಸೊಸೆಯರು ಬಂದು ನಿನ್ನ ಕೇಳಿದ್ರೆ ನಾನು ನಿಮ್ ಮನೇಲಿ ಇಲ್ಲ ಅಂತ ಹೇಳು. ಬೇಕು ಅಂದ್ರೆ ನಿನ್ಗೆ ಕೈ ಎತ್ತಿ ಮುಗಿತೀನಿ ಕಣೆ, ಸರಿನಾ? ಆ ಮಾತನ್ನು ಕೇಳಿ ಸರೋಜಾ ಹಗುರವಾಗುತ್ತಾಳೆ. ನಿನ್ನ ಇಬ್ಬರು ಸೊಸೆಯರ ಟಿಫಿನ್ ತಿನ್ನಲಾರ್ದೆ ನಮ್ಮ ಮನೇಲಿ ಬಚ್ಚಿಕೊಳ್ಳಕ್ಕೆ ಬಂದ್ಯಾ ಶಾರದಾ? ಹೌದೇ, ನನ್ನಿಬ್ಬರು ಸೊಸೆಯರ ಅಡಿಗೆಯ ಪೈಪೋಟಿ ಮಾಮೂಲಿಯಾಗಿರಲ್ಲ, ಟನ್ಗಟ್ಲೆ ಇರುತ್ತೆ. ಅನಾಮಿಕೆ ಏನೋ ಇಡ್ಲಿ ಮಾಡ್ತಾಳೆ, ನೋಡಿದ್ಯಾ ಅತ್ತೆ, ಈ ದಿನ ಇಡ್ಲಿ ಎಷ್ಟು ಮೆತ್ತಗೆ ಬೆಳ್ಳಗೆ ಸ್ಮೂತ್ ಆಗಿದೆಯೋ ಅಂತ ಕೇಳ್ತಾಳೆ. ನಾನೇನಾದ್ರೂ ಹೇಳ್ಬೇಕು ಅಂದ್ಕೋತೀನಿ, ಆದ್ರೆ ಇಷ್ಟರಲ್ಲಿಯೇ ಭಾವನ ಬಂದು ವ್ಯಂಗ್ಯವಾಗಿ XXX ಪೌಡರ್ ಹಾಕಿ ಮಾಡಿದ್ರೆ ಅಷ್ಟೇ ಬೆಳ್ಳಿಗೆ ಬರುತ್ತೆ ಅಂತ ಹೇಳಿ ಪಕ್ಕ ನಕ್ಕದ್ಲು. ಆ ಮಾತನ್ನು ಕೇಳಿ ಸರೋಜ ಕೂಡ ನಗುತ್ತಾಳೆ. ನನ್ನ ಪರಿಸ್ಥಿತಿ ನಿನಗೆ ನಗೆಪಾಟಲಾಗಿದೆಯೇನೆ? ಭಾವನ ಹಾಗೆ ನಗ್ತಾ ಇದ್ರೆ ಅನಾಮಿಕಂಗೆ ಕೋಪ ಬಂತು. ಒಂದು ದೊಡ್ಡ ಪಾತ್ರೆ ತಂದು ಅದರಲ್ಲಿ ಎಲ್ಲ ಇಡ್ಲಿ ಸುರಿದು ಫುಲ್ಲು ಸಾಂಬಾರ್ ಸುರಿದು ಚಪಾತಿ ಹಿಂಡಿ ಕಲಸಿದ ಹಾಗೆ ಕಲಸ್ಬಿಟ್ಲು. ಆ ನಂತರ ನನ್ನನ್ನ ತಿನ್ನು ಅಂತ ಹೇಳಿದ್ಲೆ ಎಂದು ಹೇಳುತ್ತಲೇ ಶಾರದಂಗೆ ವಾಂತಿ ಬರುವ ಹಾಗಾಗುತ್ತೆ. ದೊಡ್ಡ ಸೊಸೆ ಅನಾಮಿಕಾ ಒಂದು ದೊಡ್ಡ ಪ್ಲೇಟ್ ತುಂಬಾ ಇಡ್ಲಿಗಳನ್ನು ಬಕೆಟ್ ತುಂಬಾ ಸಾಂಬಾರ್ನ ಹಿಡ್ಕೊಂಡು ಹಾಲ್ಗೆ ಬರ್ತಾಳೆ. ಅತೇ ಅತೇ, ಎಲ್ಲಿದ್ದೀರಾ ಎಂದು ಸುತ್ತಲೂ ನೋಡುತ್ತಾಳೆ. ಅತ್ತೆ ಶಾರದಾ ಎಲ್ಲಿಯೂ ಕಾಣಿಸಲಿಲ್ಲ. ತನ್ನಲ್ಲಿ ತಾನು ಅತ್ತೆ ಜೊತೆ ದಿನಾನು ಇದೇ ಗಲಾಟೆ. ಟಿಫಿನ್ ತಿನ್ನುವ ಟೈಮ್ಗೆ, ಲಂಚ್ ಮಾಡುವ ಟೈಮ್ಗೆ ಎಲ್ಲಿಗೆ ಹೊರಟೋಗ್ತಾರೋ ಗೊತ್ತಿಲ್ಲ ಹೊರತು ಕರೆದು ಬಾಯೆಲ್ಲ ಹೋಗುತ್ತೆ. ಎದುರು ನೋಡಿ ನೋಡಿ ಕಣ್ಣು ನೋವು ಬರುತ್ತೆ. ಏನತ್ತೇನೋ ಏನೋ. ಅರೆ, ದೊಡ್ಡ ಸೊಸೆ ಪ್ರೇಮದಿಂದ ಅಡಿಗೆ ಮಾಡಿ ಹಾಕ್ತಾ ಇದ್ದಾಳೆ, ತಿನ್ನೋಣ ಅಂತಿಲ್ವೇ ಇಲ್ಲ ಅಂದುಕೊಳ್ಳುತ್ತಾ ಇರುವಾಗ ಜಿಡ್ಡುಗಟ್ಟಿ ಸುರಿಯುತ್ತಾ ಇರುವ ಉಪ್ಪ ಪ್ಲೇಟ್ ಅನ್ನು ತೆಗೆದುಕೊಂಡು ಅದೇ ಸಮಯಕ್ಕೆ ಚಿಕ್ಕ ಸೊಸೆ ಭಾವನ ಕೂಡ ಹಾಲ್ಗೆ ಬರ್ತಾಳೆ. ಅತ್ತೆ ಅತ್ತೆ, ನಿಮಗಿಷ್ಟವಾದ ಉಪ್ಮಾ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿದೆ, ತಿನ್ನೋರಂತೆ ಬನ್ನಿ, ತಣ್ಣಗಾದ್ರೆ ಚೆನ್ನಾಗಿರಲ್ಲ ಎಂದು ಭಾವನ ಕೂಡ ಶಾರದಳನ್ನು ಕರೆಯುತ್ತಾಳೆ. ಅತ್ತೆ ಶಾರದಾ ಎಲ್ಲಿಯೂ ಕಾಣಿಸಲಿಲ್ಲ ಅವರಿಬ್ಬರಿಗೆ. ಎಲ್ಲಿಂದ ತಿನ್ನೋದಕ್ಕೂ ಬರ್ಲಿಲ್ಲ. ವಾರಗಿತ್ತಿಯರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಇನ್ನು ಮತ್ತೊಂದು ಕಡೆ ಅಲ್ಲಿ ಶಾರದಾ ಹೇಳ್ತಾ ಇರೋದು ಸರೋಜ ಕೇಳಿಸ್ಕೊಳ್ತಾ ಅದೊಂಥರ ಮುಖ ಬಿಡ್ತಾಳೆ. ಅಯ್ಯೋ ರಾಮ, ಇಡ್ಲಿನ ಹಾಗೆ ಹಿಚ್ಕೊಂಡು ತಿಂತಾರ? ನೀನಿನ್ನು ಬದುಕಿರೋದೇ ದೊಡ್ಡದು ಶಾರದಾ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಹಾಗೆ ಸರೋಜ, ಪೂರ್ತಿಯಾಗಿ ಕರುಣೆ ಪಡ್ಬೇಡ. ದೊಡ್ಡ ಸೊಸೆ ಮಾಡಿದ ಟಿಫಿನ್ ಬಗ್ಗೆ ಮಾತ್ರ ಹೇಳ್ದೆ, ಚಿಕ್ಕ ಸೊಸೆ ಮಾಡುವ ಜಿಡ್ಡುಗಟ್ಟಿದ ಉಪ್ಮಾ ಬಗ್ಗೆ ನಾನಿನ್ನು ಹೇಳಿಲ್ವೇ ಎಂದು ಶಾರದಾ ಹೇಳುತ್ತಲೇ ಸರೋಜ ಅಯೋಮಯದಿಂದ ನೋಡ್ತಾ, ಏನ್ ಶಾರದಾ, ಜಿಡ್ಡುಗಟ್ಟಿದ ಉಪ್ಮಾನ ಅದ್ ಹೇಗೆ ತಯಾರು ಮಾಡ್ತಾಳೆ? ಇಷ್ಟಕ್ಕೂ ಅದ್ರಲ್ಲಿ ಏನ್ ಹಾಕಿರ್ತಾಳೆ ಎಂದು ಕೇಳುತ್ತಾಳೆ. ನನ್ನ ಪಿಂಡ ಈ ಶಾರದಳನ್ನೇ ಹಾಕಿ ಮಾಡ್ತಾಳೆ ಬಿಡೆ. ಈಗ ನಾನು ಮನೇಲಿ ಇಲ್ಲ, ಆದ್ರಿಂದ ಖಚಿತವಾಗಿ ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೇ ಬರ್ತಾರೆ. ನಾನು ಮಾತ್ರ ಇಲ್ಲ ಅಂತ ಹೇಳು, ನಿಜಕ್ಕೂ ನಿನ್ನ ಹತ್ರನೇ ಬರ್ಲಿಲ್ಲ ಅಂತ ಹೇಳಿ. ನನ್ನನ್ನು ನೀ ನೋಡಿಲ್ಲ. ಅದನ್ನು ನೋಡಿ ಸರೋಜಂಗೆ ನಗಬೇಕೋ ಭಯಪಡಬೇಕೋ ಅರ್ಥವಾಗಲಿಲ್ಲ. ಇನ್ನು ಮತ್ತೊಂದು ಕಡೆ ರಮೇಶ್ ವಿನೋದ್ ಒಂದು ಟಿಫಿನ್ ಸೆಂಟರ್ ಅಲ್ಲಿ ಬಿಸಿ ಬಿಸಿ ಟಿಫಿನ್ ಮಾಡ್ತಾ ಇರ್ತಾರೆ. ಅಣ್ಣಯ್ಯ, ಎಲ್ಲ ಮೇಲೆ ಈ ದಿನ ನಾವು ವಾರಗಿತ್ತಿರೋ ಅಡುಗೆಯಿಂದ ತಪ್ಪಿಸ್ಕೊಂಡ್ವಿ. ಹೌದು ಕಣು ತಮ್ಮ, ಇಲ್ಲ ಅಂದ್ರೆ ನಿಮ್ಮ ಅತ್ತಿಗೆ ಮಾಡುವ ಇಡ್ಲಿ ತಿನ್ನಲಾರ್ದೆ ನಾನು, ನಾದಿನಿ ಮಾಡುವ ಜಿಗುಟು ಉಪ್ಮಾ ತಿನ್ನಲಾರ್ದೆ ನೀನು ಎಷ್ಟೋ ಕಷ್ಟಪಡ್ತಾ ಇದ್ವಿ. ಏನೇನಾದ್ರೂ ಈ ದಿನ ತಪ್ಪಿಸ್ಕೊಂಡ್ವಿ. ಅಣ್ಣಯ್ಯ, ಈ ದಿನ ಅಂದ್ರೆ ಓಲ್ಡ್ ಫ್ರೆಂಡ್ಸ್ ನ ಭೇಟಿಯಾಗೋಣ ಅಂತ ಹೇಳಿ ಬೆಳಿಗ್ಗೆನೆ ಮನೆಯಿಂದ ಹೊರಟ್ವಿ. ಮತ್ತೆ ನಾಳೆ ಹೇಗೆ ತಪ್ಪಿಸ್ಕೊಳ್ಳೋಣ? ತಮ್ಮ, ವಾರಗಿತ್ತಿರೋ ಅಡುಗೆಯಿಂದ ಈ ದಿನ ತಪ್ಪಿಸ್ಕೊಂಡಿದ್ದಕ್ಕೆ ಸಂತೋಷ ಪಡು. ಈ ದಿನವೆಲ್ಲ 3 ಹೊತ್ತು ಹೊರಗೆ ಹೊಟ್ಟೆ ತುಂಬ ತಿನ್ನೋಣ. ನಾಳೆ ವಿಷಯ ನಾಳೆ ನೋಡೋಣ ಬಿಡು ಎಂದು ಅಣ್ಣ ತಮ್ಮಂದರು ಖುಷಿಯಿಂದ ತಿಂಡಿ ತಿನ್ನುತ್ತಾ ಇರುತ್ತಾರೆ. ಇನ್ನು ಇಲ್ಲಿ ಅಯೋಮಯದಿಂದಿರುವ ಸರೋಜಳನ್ನು ನೋಡುತ್ತಾ ಶಾರದಾ ಹೀಗಂತಾಳೆ. ಎಲ್ಲಿ ಬಚ್ಚಿಕೊಂಡ್ರಿ? ನಾನು ನನ್ನ ಸೊಸೆಯರಿಗೆ ಕಾಣಿಸಿದ ಹಾಗೆ ಇರ್ತೀನೋ, ಸ್ವಲ್ಪ ಹೇಳೆ ಎಂದು ಶಾರದಾ ಕೇಳುತ್ತಾಳೆ. ಕಿಚನ್ ಒಳಗೆ ಹೋಗು ಶಾರದಾ, ನಾನು ಇಲ್ಲೇ ಇರ್ತೀನಿ, ಆದ್ರಿಂದ ನಿನ್ನ ಸೊಸೆಯರು ಬಂದ್ರು ನನ್ನನ್ನ ದಾಟಿಕೊಂಡು ಕಿಚನ್ ಒಳಗೆ ಬರಲ್ವಲ್ಲ. ನೀನು ಕಿಚನ್ ಒಳಗೆ ಹೋಗು. ಬದುಕಿಸಿದೆ ಅಮ್ಮ ಎಂದು ಶಾರದಾ ಕಿಚನ್ ಒಳಗೆ ಓಟ ಕೇಳುತ್ತಾಳೆ. ಅನಾಮಿಕ ಭಾವನ ನಿಜವಾಗಿಯೇ ಅಲ್ಲಿಗೆ ಬರುತ್ತಾರೆ. ನೀವು ಶಾರದಾಳ ಸೊಸೆ ಅಂದ್ರೆ ಅಲ್ವಾ? ಹೌದು ಚಿಕ್ಕತ್ತೆ. ಇಲ್ಲಿಗೆ ನಮ್ಮತ್ತೆ ಏನಾದ್ರು ಬಂದ್ರೆ ಚಿಕ್ಕತ್ತೆ? ನಿಮ್ಮತ್ತೆ ನಮ್ಮನೆಗೆ ಏನಕ್ಕೆ ಬರ್ತಾರೆ ಹುಡುಗಿಯರೇ? ನಿಮ್ಮತ್ತೆ ಬಂದಿಲ್ಲ. ಇಷ್ಟಕ್ಕೂ ನೀವು ಬಂದ ಕೆಲಸವೇನೋ ಹೇಳಿ. ನಮ್ಮ ಅತ್ತೆಗಾಗಿ ಬಂದ್ವಿ ಚಿಕ್ಕತ್ತೆ. ನಿಮ್ಮತ್ತೆ ಅಂತೂ ಇಲ್ಲಿಗೆ ಬಂದಿಲ್ಲ ಸೊಸೆಯರೇ, ಇನ್ನು ಮನೆಗೆ ಹೋಗಿ.
ಆದ್ರೂ ನಿಮ್ಮ ಅತ್ತೆ ನಿಮಗೆ ಹೇಳ್ದಾಗೆ ಎಲ್ಲಿಗೆ ಹೋದಾಗೆ? ಇಲ್ಲಿ ನೋಡು, ಈ ಭಾವನ ಮಾಡಿದ ಅಡಿಗೆ ಇಡ್ಸದೆ ಹೀಗೆ ಹೇಳ್ದೆ ಕೇಳ್ದೆ ನಮ್ಮತ್ತೆ ಮನೆಯಿಂದ ಹೊರಟು ಹೋಗ್ತಾಳೆ ಎಂದು ಭಾವನಳ ಮೇಲೆ ಅನಾಮಿಕ ಹೇಳುತ್ತಲೇ ಭಾವನಂಗೆ ಆ ಮಾತು ಕೇಳಿ ಕೋಪ ಬರುತ್ತೆ. ನನ್ನ ಅಡಿಗೆ ಹಿಡ್ಸದೆ ಅಲ್ಲ ಅತ್ತೆ, ಅಕ್ಕನ ಅಡಿಗೆ ಹಿಡ್ಸದೆ ಮನೆಯಿಂದ ಹೀಗೆ ಹೇಳಿ ಕೇಳದೆ ಎಲ್ಲಿಗೋ ಹೊರಟು ಹೋಗ್ತಾಳೆ. ಚಿಕ್ಕತ್ತೆ, ಚಾಕ್ಲೇಟ್ ಪುಳಿಯೋಗ್ರೆ ಯಾರಾದ್ರೂ ಮಾಡ್ತಾರ ಹೇಳಿ? ಭಾವನ ಮಾಡ್ತಾಳೆ. ತಿನ್ನು ಅಂತ ಅತ್ತೆ ಮುಂದೆ ಇಟ್ರೆ ಹೇಗೆ ತಿಂತಾಳೆ ನೀವೇ ಹೇಳಿ? ಹಲೋ ಅಕ್ಕನವ್ರೆ, ನಾನು ಮಾಡಿದ ಚಾಕ್ಲೇಟ್ ಪುಳಿಯೋಗ್ರೆ ಬಗ್ಗೆ ಚೆನ್ನಾಗಿ ಹೇಳ್ತೀರಾ, ಮತ್ತೆ ನೀನು ಮಾಡಿದ್ದೇನು ಇಡ್ಲಿ ಮಂಚೂರಿಯಾ? ಈಗ ಹೇಳಿ ಚಿಕ್ಕತೆ, ಯಾರಾದ್ರೂ ಇಡ್ಲಿ ಮಂಚೂರಿಯಾ ಮಾಡ್ತಾರಾ? ಮಾಡಲ್ಲ. ಇಲ್ಲಿ ನೋಡು, ನಮ್ಮ ಅಕ್ಕ ಮಾಡ್ತಾಳೆ, ನಮ್ಮ ಅತ್ತೆ ಓಡಿ ಹೋದ್ಲು ಎಂದು ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಆ ಹೆಸರನ್ನು ಕೇಳಿದ ಸರೋಜಂಗೆ ಕಾಲುಗಳು ಒಣಗಿ ಹೋಗುತ್ತದೆ. ಇನ್ನು ಹೊರಗಿನಿಂದ ಪ್ರಸಾದ್ ಮನೆಗೆ ಬರುತ್ತಾನೆ. ತೀರಾ ಮನೆಗೆ ಬಂದೆ ನೋಡಿದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಇದೇನು ಮನೆಗೆ ಬೀಗ ಹಾಕಿ ಅತ್ತೆ ಸೊಸೆರು ಎಲ್ಲಿಗೆ ಹೋಗಿದ್ದಾರೆ ಅಂದುಕೊಳ್ಳುತ್ತಾ ಇರುವಾಗ ಪಕ್ಕದ ಮನೆ ಗೋಪಯ್ಯ ಅದೇ ಸಮಯಕ್ಕೆ ಬರ್ತಾನೆ. ಪ್ರಸಾದ್ ಅವರೇ, ನಮ್ಮ ಅತ್ತೆ ತಪ್ಪಿ ಹೋಗಿದ್ದಾರೆ ಅಂತ ನಿಮ್ಮ ಸೊಸೆಯರು ಹುಡುಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಪ್ರಸಾದನ್ಗೆ ಗೋಪಯ್ಯ ಹೇಳಿದ್ದು ಅರ್ಥವಾಗಲಿಲ್ಲ. ಏನ್ ನಡೀತು ಗೋಪಯ್ಯ? ಅದೇ ಕಣ್ರಿ, ನಿಮ್ಮ ಸೊಸೆಯರಿಬ್ಬರು ಅವರ ಅತ್ತೆ ಕಾಣಿಸ್ಲಿಲ್ಲ ಅಂತ ಹುಡ್ಕೊಲಿಕ್ಕೆ ಹೋಗಿದ್ದಾರೆ. ಈಗ ಪೂರ್ತಿಗೆ ಅರ್ಥವಾಯ್ತಲ್ಲ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಏನೋ ಶಾರದಾ ಕಾಣಿಸದೆ ಹೋದ್ಲಾ? ಇದೇನಿದು? ಶಾರದಂಗೆ ಫೋನ್ ಮಾಡ್ತೀನಿ ಎಂದು ತಕ್ಷಣ ಶಾರದಂಗೆ ಫೋನ್ ಮಾಡುತ್ತಾನೆ. ಇನ್ನು ಸರೋಜಂಗೆ ಅನಾಮಿಕ ಭಾವನಳ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆದರೆ ಕಂಟ್ರೋಲ್ ಮಾಡ್ಕೋತಾಳೆ ಆ ಕೋಪನ. ಇಲ್ಲಿ ನೋಡಿ ಸೊಸೆ ಅಂದ್ರೆ, ನಿಮ್ಮ ಅತ್ತೆ ಇಲ್ಲಿಲ್ಲ, ನೀವು ಹೊರಟೋದ್ರೆ ನಾನು ಬಾಗ್ಲು ಹಾಕೋತೀನಿ. ಮಾಡಬೇಕಾದ ಕೆಲಸ ತುಂಬಾವಿದೆ. ಕೋಪ ಮಾಡ್ಕೋಬಿಡಿ ಅತ್ತೆ, ಹೊರಟು ಹೋಗ್ತೀವಿ. ಒಂದು ವೇಳೆ ನಮ್ಮ ಅತ್ತೆ ಇಲ್ಲಿಗೆ ಬಂದ್ರೆ ನಾವು ಬಂದ ವಿಷಯ ಹೇಳಿ ನಮ್ಮ ಮನೆಗೆ ಕಳಿಸ್ಬಿಡ್ತೀರಾ? ಯಾಕೆ? ನೀವು ಮಾಡಿದ ದಿಕ್ಕೆಟ್ಟ ಅಡಿಗೆ ತಿಂದು ಸಾಯೋದಕ್ಕಲ್ಲ ಅತ್ತೆ. ಈ ದಿನ ನಮ್ಮಿಬ್ಬರ ಮಧ್ಯೆ ಸ್ಪೆಷಲ್ ಅಡಿಗೆ ಪೈಪೋಟಿ ಇಟ್ಕೊಂಡಿದೀವಿ. ಅತ್ತೆ ಜಡ್ಜ್ಮೆಂಟ್ ಕೊಡ್ಬೇಕು. ಆಗ್ಲೇ ನಮ್ಮಿಬ್ಬರಲ್ಲಿ ಮನೆ ಕೆಲಸ ಮಾಡುವುದು ಯಾರು, ಅಡಿಗೆ ಕೆಲಸ ಮಾಡೋದು ಯಾರು ತಿಳಿಯುತ್ತೆ ಎಂದು ಹೇಳುತ್ತಾಳೆ. ಸರೋಜಾ ತನ್ನ ಮನಸ್ಸಿನಲ್ಲೇ, ಅಮ್ಮೋ ಈ ದಿನ ಶಾರದಾಳ ಕೆಲಸ ಆಗೋಯ್ತಲ್ಲ. ಆಗಲೇ ಕಿಚನ್ ನಲ್ಲಿರುವ ಶಾರದಾಳ ಫೋನ್ ರಿಂಗ್ ಆಗುತ್ತದೆ. ಶಾರದಾ ನೋಡ್ಕೊಂಡು ಟಕ್ ಅಂತ ಫೋನ್ ಕಟ್ ಮಾಡ್ತಾಳೆ. ಅನಾಮಿಕ ಭಾವನ ಆಶ್ಚರ್ಯದಿಂದ ನೋಡ್ತಾರೆ. ಸರೋಜಾ ಅವ್ರ ಕಡೆ ಅದೊಂಥರ ನೋಡ್ತಾಳೆ. ಏನು ಸೊಸೆರೆ, ಹೋಗದ ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಹೋಗಿ. ಈ ರಿಂಗು ನಮ್ಮ ಅತ್ತೆದು ಚಿಕ್ಕತೆ. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸೊಸೆರೆ, ಅದು ನನ್ನ ಗಂಡನ ಫೋನು, ನೀವು ಹೋಗಿ ಎಂದು ಸರೋಜಾ ಹೇಳುತ್ತಲೇ ಶಾರದಾ ಫೋನ್ ಮತ್ತೆ ರಿಂಗ್ ಆಗುತ್ತದೆ. ಅಷ್ಟೇ, ಭಾವನ ಓಡುವ ನಡಿಗೆಯಿಂದ ಕಿಚನ್ ಒಳಗೆ ಬಂದು ನೋಡ್ತಾಳೆ. ಅಲ್ಲಿ ಅತ್ತೆ ಶಾರದಾ ಎದುರಿಗೆ ಕಾಣಿಸ್ತಾಳೆ. ಅಕ್ಕ, ನಮ್ಮತ್ತೆ ಇಲ್ಲಿ ಬಚ್ಕೊಂಡಿದ್ದಾರೆ ಎಂದು ಹೇಳುತ್ತಲೇ ಅನಾಮಿಕ ಕೂಡ ಕಿಚನ್ ಒಳಗೆ ಬರ್ತಾಳೆ. ಏನತ್ತೆ ಇದು, ನೀವಿನ್ನು ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ ಏನೋ? ಕಣ್ಣು ಮುಚ್ಚಾಲೆ ಆಟ ಆಡೋದಿಕ್ಕೆ ಬನ್ನಿ ಮನೆಗೆ ಹೋಗೋಣ. ತನ್ನ ಸೊಸೆಯರನ್ನು ನೋಡುತ್ತಲೇ ಶಾರದಳ ಮುಖ ಪೂರ್ತಿಯಾಗಿ ಬಾಡಿ ಹೋಗುತ್ತೆ. 3ನೇ ಸಲ ರಿಂಗ್ ಆದ ಫೋನ್ ಅನ್ನ ಲಿಫ್ಟ್ ಮಾಡ್ತಾಳೆ ಸ್ವಲ್ಪ ಕೋಪದಿಂದ. ಬರ್ತಾ ಇದ್ದೀನ್ರಿ, ಒಂದ್ಸಲ ಕಟ್ ಮಾಡಿದಾಗ ಏನೋ ಕೆಲ್ಸದಲ್ಲಿ ಇದ್ದೀನಿ ಅಂತ ಅರ್ಥ ಮಾಡ್ಕೋಬಹುದಲ್ಲ. ಓ, ಕೈಯಲ್ಲಿ ಫೋನ್ ಇದೆ ಅಂತ ಅದೇ ಕೆಲಸ ಮಾಡ್ತಾ ಇದ್ದೀರಾ, ಇಟ್ಬಿಡಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಶಾರದಾ. ಆ ಕಡೆ ಪ್ರಸಾದನಿಗೆ ಏನೂ ಅರ್ಥವಾಗಲಿಲ್ಲ. ಭಾವನಾ ಅನಾಮಿಕ ಸೇರಿ ಶಾರದಳನ್ನು ಕರೆದುಕೊಂಡು ಅವ್ರ ಮನೆಗೆ ಬರ್ತಾರೆ. ರಾಜಯ್ಯ ಮನೆಯ ಸಾಮಾನಿಗಾಗಿ ಕಿರಾಣಾ ಶಾಪಿನ ಸುಬ್ಬಯ್ಯನ ಹತ್ರ ಬರ್ತಾನೆ. ಏನ್ ರಾಜಯ್ಯ, ಮಗಳು ಅನಾಮಿಕ ಗಂಡನ ಮನೆಗೆ ಹೋದ್ಲಾ? ಇಲ್ಲ ಸುಬ್ಬಯ್ಯ, ಅಳಿಯನ ಜೊತೆ ಸೇರಿ ನಮ್ಮ ಮನೇಲೇ ಇದ್ದಾಳೆ. ಅತ್ತೆ ಮನೆಗೆ ಹೋಗಲ್ಲ ಅಂತ ಮೊಂಡಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಅಲ್ಲಿ ಬೀಗರೇನೋ ಮಗನ್ನ ಕರ್ಕೊಂಡು ತವ್ರ ಮನೆಗೆ ಬಂದ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ಬೇಕು ಹೊರತು ಮನೆ ಹತ್ರ ಇಟ್ಕೊಂತೀರಾ ಅಂತ ನಮ್ಮನ್ನು ಎಷ್ಟು ಬೈಕೋತಾ ಇದ್ದಾರೋ ಏನೋ ಸುಬ್ಬಯ್ಯ ಎಂದು ರಾಜಯ್ಯ ಹೇಳುತ್ತಲೇ ಸುಬ್ಬಯ್ಯನಿಗೆ ಸ್ವಲ್ಪ ಕೋಪ ಬರುತ್ತೆ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ರಾಜಯ್ಯ? ಅನಾಮಿಕ ತನ್ನ ಗಂಡ ರಮೇಶ್ನನ್ನು ಕರ್ಕೊಂಡು ತವ್ರ ಮನೆಗೆ ಬಂದು ತಿಂಗಳು ದಾಟಿದೆ. ಈ ತಿಂಗಳಲ್ಲಿ ಮಗಳಿಗೆ ಏನೋ ಒಂಥರ ಬುದ್ಧಿ ಹೇಳಿ ಅತ್ತೆ ಮನೆಗೆ ಕಳಿಸೋದನ್ನ ಬಿಟ್ಟು ಮಗಳ ಹೇಳಿದ ಮನೆ ಸಾಮಾನು ತಗೊಂಡು ಹೋಗಕ್ ಬಂದ್ಯಾ? ನಿನಗೂ ಒಬ್ಬ ಮಗ ಇದ್ದಾನಲ್ಲ, ಅವನು ಹೀಗೆ ಮಾಡಿದ್ರೆ ಆಗ ನಿನಗೆ ಬೀಗರ ದುಃಖ ಸಂಕಟ ಅರ್ಥವಾಗುತ್ತೆ. ಅದಲ್ಲ ಸುಬ್ಬಯ್ಯ, ಅಳಿಯನ ಜೊತೆ ಸೇರಿ ತವ್ರ ಮನೇಲಿ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಎಷ್ಟೋ ಬುದ್ಧಿ ಹೇಳಿದ್ರು ಅನಾಮಿಕ ಕೇಳ್ತಾ ಇಲ್ಲ. ಈಗಲ್ಲ, ಯಾವಾಗಲೂ ಅತ್ತೆ ಮನೆಗೆ ಹೋಗೋದೇ ಇಲ್ಲ ಅಂತ ನನಗೆ ಅಂತಹ ಆಲೋಚನೆನೇ ಇಲ್ಲ ಅಂತಿದ್ದಾಳೆ. ನಮ್ಮ ಅತ್ತೆ ಮನೆ ಚಿಕ್ಕದು, ಬೇರೆ ಬೇರೆಯಾಗಿ ರೂಮುಗಳಿಲ್ಲ, ಒಂದೇ ದೊಡ್ಡ ರೂಮ್ ಅಂತದ್ದು. ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಮಲ್ಕೋಬೇಕಾದ ಪರಿಸ್ಥಿತಿ ಇದೆ, ಅದು ನನಗೆ ಹಿಡಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅಳಿಯನ ಜೊತೆ ಮಾತಾಡಿ ನೋಡು.
ನಾನು ಅದೇ ಅಂದ್ಕೊತಾ ಇದ್ದೀನಿ ಸುಬ್ಬಯ್ಯ. ಹೇಗಾದ್ರೂ ಅಳಿಯನ ಜೊತೆ ಮಾತಾಡಿ ಅವನ ಮನೆಗೆ ಅನಾಮಿಕಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ಬೇಕು. ಅಳಿಯು ಕೂಡ ಕೇಳದೆ ಇದ್ರೆ ನಮ್ಮ ತಲೆ ಬರಹ ಇಷ್ಟೇ ಅಂತ ಸರಿ ಹೊಂದ್ಕೋಬೇಕು. ನೀನು ಸಾಮಾನು ಕೊಡು. ತಗೋ, ಸಾಮಾನು ತಗೋ ರಾಜಯ್ಯ. ಆದ್ರೆ ನಾಲ್ವರಿಗೆ ಅಲ್ಲ, ನಿನಗೂ ನಮ್ಮ ತಂಗಿ ಸುಜಾತಂಗೂ ಸರಿ ಹೋಗುವಷ್ಟೇ ತಗೋ. ನಾನು ಹೇಳ್ತಾ ಇರೋದು ಅರ್ಥವಾಗುತ್ತಲ್ಲ? ಅರ್ಥವಾಗ್ತಿದೆ ಸುಬ್ಬಯ್ಯ. ನನ್ನ ಆರ್ಥಿಕ ಪರಿಸ್ಥಿತಿನ ಅಡ್ಡ ಮಾಡಿಕೊಂಡು ಅನಾಮಿಕ ಅಳಿಯನ ಜೊತೆ ಸೇರಿ ಅತ್ತೆ ಮನೆಗೆ ಹೋಗೋ ಹಾಗೆ ಮಾಡಬೇಕು, ಅಷ್ಟೇ ಅಲ್ವಾ? ಸುಬ್ಬಯ್ಯ ಸಂತೋಷ ಪಡುತ್ತಾನೆ. ಸಾಮಾನು ಕಟ್ಟೋದು ಶುರು ಮಾಡುತ್ತಾನೆ. ಇನ್ನು ಒಂದು ದೊಡ್ಡ ರೂಮಿನಂತ ಮನೆಯಲ್ಲಿ ಕೂತ್ಕೊಂಡು ಅತ್ತೆ ಶಾರದಾ ದುಃಖ ಪಡ್ತಾ ಇರ್ತಾಳೆ. ಚಿಕ್ಕ ಸೊಸೆ ಭಾವನ, ಚಿಕ್ಕ ಮಗ ವಿನೋದ್ ಬರ್ತಾನೆ. ಏನೋ ಚಿಕ್ಕವನೇ, ಈ ದಿನ ನೀನಿನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ನಾನೇ ಬೇಡ ಅಂದೆ ಅತ್ತೆ. ಬಹಳ ದೊಡ್ಡ ಕೆಲಸ ಮಾಡಿದೆ ತಾಯಿ. ದೊಡ್ಡ ಮಗ ರಮೇಶ ದೊಡ್ಡ ಸೊಸೆ ಅನಾಮಿಕಳ ಮಾತು ಕೇಳಿ ಅವಳ ತವರು ಮನೆಗೆ ಹೋಗಿ ಕೂತ್ಕೊಂಡು ತಿಂಗಳಾಯ್ತು. ಇನ್ನು ಚಿಕ್ಕ ಸೊಸೆ ಮಾತನ್ನ ಕೇಳಿ ಚಿಕ್ಕ ಮಗ ಏನೋ ಕೆಲ್ಸಕ್ಕೆ ಹೋಗದೆ ಬಿಟ್ಟಿದ್ದಾನೆ. ಇನ್ನು ತಂದೆ ತಾಯಿಯಾಗಿ ನಾವಿದ್ದು ಏನ್ ಲಾಭ ಮಗನೇ? ಅದೆಲ್ಲ ಅತ್ತೆ, ನಾವ್ ಹೇಳೋದೊಂದ್ಸಲ ಕೇಳಿ. ನಾನೇನು ಕೇಳೋದಿಲ್ಲ. ಈ ಚಿಕ್ಕ ಮನೆಯಲ್ಲಿ ನಮ್ ಜೊತೆ ಸೇರಿ ಹೊಂದ್ಕೊಂಡು ಬದುಕೋದು ನಿನಗಿಷ್ಟವಿಲ್ಲ. ದೊಡ್ಡ ಮನೆಯಲ್ಲಿ ಬೇರೆ ಸಂಸಾರ ಇಡ್ಬೇಕು ಅಂತ ನೋಡ್ತಾ ಇದ್ದೀರಿ ಅಂತ ನಂಗೆ ಅರ್ಥವಾಯ್ತು. ಹೋಗಿ ರಮೇಶ್ನನ್ನು ಅವರ ತವ್ರ ಮನೆಗೆ ಕರ್ಕೊಂಡು ಹಾಗೆ ಇವನನ್ನು ಕೂಡ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಚಿಕ್ಕ ಸೊಸೆ ಎಂದು ದುಃಖದಿಂದ ಹೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಾ. ವಿನೋದ್ ಭಾವನರಿಗೆ ಕೂಡ ಅಳು ಬರುತ್ತೆ. ದುಃಖದಿಂದ ಅವರು ಕಣ್ಣೀರು ಹಾಕ್ತಾರೆ. ಅತ್ತೆ, ಅನಾಮಿಕಾ ಅಕ್ಕ ಹೋದ ದುಃಖದಲ್ಲಿ ನನಗೆ ಅಮ್ಮ ಅಪ್ಪ ಇಲ್ಲ ಅನ್ನುವ ವಿಷಯನ ಮರ್ತೋದ್ರಿ. ಒಂದು ವೇಳೆ ಅವರಿದ್ರು ನಾನು ನನ್ನ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾನೆ ಇರ್ಲಿಲ್ಲ. ಮದುವೆ ಆದ ನಂತರ ಹೆಣ್ಣು ಮಗಳಿಗೆ ಎಲ್ಲ ಅತ್ತೆಯವರೇ. ಅವ್ರು ಎಲ್ಲಿದ್ರೋ ಅಲ್ಲಿರ್ಬೇಕು, ಅವ್ರು ಹೇಗೆ ಬದುಕಿದ್ರೋ ಹಾಗೆ ಬದುಕ್ಬೇಕು, ಅಷ್ಟೇ. ಇನ್ನು ಶಾರದಾ ಏನೋ ಮಾತನಾಡದೆ ಕಣ್ಣೀರು ಹಾಕಿಕೊಳ್ಳುತ್ತಿರುವ ಭಾವನಳನ್ನು ನೋಡ್ತಾಳೆ. ಅಮ್ಮ, ಭಾವನ ನಂಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಕ್ಕೆ ಒಂದು ಕಾರಣವಿದೆ. ನಾನು ಭಾವನ ಸೇರಿ ಅನಾಮಿಕಾ ಅತ್ತಿಗೆ ಅವರ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವರಿಬ್ರು ಒಂದು ತಿಂಗಳಿಂದ ಮನೇಲಿ ಇಲ್ದೇ ಇರೋದು ನೋಡಿ ನೀನು ಅಪ್ಪ ಎಷ್ಟು ದುಃಖ ಪಡ್ತಾ ಇದ್ದೀರೋ ನಾವಿಬ್ರು ನೋಡ್ತಾನೆ ಇದ್ದೀವಿ. ಅದಕ್ಕೆ ನಾನು ಭಾವನ ಸೇರಿ ಅಣ್ಣಯ್ಯ ಅತ್ತಿಗೆ ಅವರ ಹತ್ರ ಮಾತಾಡಿ ಇಲ್ಲಿಗೆ ಕರ್ಕೊಂಬರ್ತೀವಿ. ಭಾವನ ಮಾಡಿದ ಒಳ್ಳೆ ಆಲೋಚನೆನ ನಾನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದ ಮಾತಂದ್ಬಿಟ್ಟೆ ಕಣೋ. ಮನ್ಸಲ್ಲಿ ಏನು ಇಟ್ಕೋಬೇಡಮ್ಮ. ಹಾಗೇನೆ ಅಯ್ಯೋ ಅತ್ತೆ, ಅಂತ ಮಾತನ್ಬಿಡಿ. ನಾನು ಅವರು ಹೋಗಿ ಅಕ್ಕನ ಹತ್ರ ಭಾವನ ಹತ್ರ ಮಾತಾಡಿ ಅವ್ರನ್ನ ಮನೆ ಕರ್ಕೊಂಡ್ ಬರ್ತೀವಿ ಅತ್ತೆ. ಏನು ಬೇಡ ಸೊಸೆ. ಚಿಕ್ಕವನೇ, ನೀನ್ ಕೆಲ್ಸಕ್ಕೆ ಹೋಗೋ. ನಾನು ನಿಮ್ಮಪ್ಪ ಇದ್ದೀವಲ್ಲ, ನಾವೇ ಹೋಗಿ ಮಾತಾಡಿ ಕರ್ಕೊಂಡ್ ಬರ್ತೀವಿ. ಹಾಗೆ ಅಮ್ಮ. ಭಾವನಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ ಅವರು ಬರುವವರೆಗೂ ಮನೆ ಜಾಗೃತಿಯಾಗಿ ನೋಡ್ಕೋ. ಸರಿ ರೀ. ವಿನೋದ್ ಹೊರಟು ಹೋಗುತ್ತಾನೆ. ಅತ್ತೆ, ತಿನ್ನೋದಕ್ಕೆ ಏನಾದ್ರು ಮಾಡು ಅಂತೀರಾ? ಏನು ಬೇಡ ಕಣೆ, ನೀನ್ ಹೋಗಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ ಹೋಗು ಎಂದು ಶಾರದಾ ಹೇಳುತ್ತಲೇ ಭಾವನಾ ಹೊರಟು ಹೋಗುತ್ತಾಳೆ. ಶಾರದಾ ಈ ಚಿಕ್ಕ ಮನೆಯಲ್ಲಿ ಇರಲಾರೆ ಎಂದು ಹೊರಟು ಹೋದ ದೊಡ್ಡ ಮಗ ಸೊಸೆಯ ಬಗ್ಗೆ ಆಲೋಚಿಸುತ್ತಾ ಇರುತ್ತಾಳೆ. ಇಬ್ಬರಿಗೂ ಸರಿ ಹೋಗುವ ಸಾಮಾನು ತೆಗೆದುಕೊಂಡು ಬಂದ ರಾಜಯ್ಯನ ಹತ್ರ, ಏನಯ್ಯ, ನಮ್ಮಿಬ್ಬರಿಗೆ ಸರಿ ಹೋಗುವಷ್ಟು ಸಾಮಾನು ಮಾತ್ರ ತಂದಿದೀಯಾ? ಮತ್ತೆ ಮಗಳು ಅಳಿಯ ಏನ್ ತಿಂತಾರೆ ಎಂದು ಗಟ್ಟಿಯಾಗಿ ಕೇಳುತ್ತಾಳೆ. ಹಿತ್ತಲಿನಲ್ಲಿ ಕೂತ್ಕೊಂಡ ಅನಾಮಿಕಾ ರಮೇಶರಿಗೆ ಆ ಮಾತುಗಳು ಕೇಳಿಸ್ತಾ ಇರುತ್ತೆ. ಬಂದು ಒಂದು ತಿಂಗಳು ದಾಟಿದೆ ಸುಜಾತ. ಇನ್ನು ಅವರು ಮನೆಗೆ ಹೋಗದೆ ನಮ್ಮನೇಲಿ ಎಷ್ಟು ಕಾಲ ಇರ್ತಾರೆ ಹೇಳು? ಹಾಗಂದ್ರೆ ಹೇಗಿರಿ? ಎಷ್ಟಾದ್ರೂ ನಮ್ಮ ಮಗಳು ನಮ್ಮಳಿಯನೇ ಅಲ್ವಾ? ಅದಕ್ಕೆ ಈ ಒಂದು ತಿಂಗಳು ಕೂರಿಸ್ಬಿಟ್ಟು ಅನ್ನ ಹಾಕದೆ ಇಬ್ಬರು 3 ಹೊತ್ತು ತಿನ್ನುತ್ತಾ ಸಂತೋಷದಿಂದ ಟಿವಿ ನೋಡ್ತಾ ಹಾಯಾಗಿ ಮಾತಾಡ್ಕೊಳ್ಳೋದಕ್ಕೆ ನನಗೆ ಹೊರಗಿಂದ 1000ದಲ್ಲಿ ದುಡ್ಡು ಬರ್ತಾ ಇಲ್ಲ. ಬಡವ ನಾನು. ದಿನವೆಲ್ಲ ಕೂಲಿ ಮಾಡಿ ಬಂದ 100 ರೂಪಾಯಿ ದುಡ್ಡಿನಿಂದಲೇ ಮನೆ ಕಳಿಬೇಕು. ನಿನ್ನನ್ನು ಸಾಕಬೇಕು. ಗಟ್ಟಿಯಾಗಿ ಮಾತಾಡ್ಬೇಡ್ರಿ, ಮಗಳು ಅಳಿಯ ದುಃಖ ಪಡ್ತಾರೆ. ಅವರಿಗೆ ಅನ್ನ ಹಾಕೋದು ನನ್ನಿಂದ ಆಗಲ್ಲ ಸುಜಾತ. ನನ್ನ ಮಾತು ಕೇಳಿ ಅಷ್ಟೆಲ್ಲ ದುಃಖ ಪಡುತ್ತಾ ಇಲ್ಲಿರೋದು ಬಿಟ್ಟು ಅವ್ರ ಮನೆಗೆ ಹೊರಟೋಗೋನು. ಈ ದಿನದಿಂದ ನಮಗೆ ಮಾತ್ರನೇ ಅಡುಗೆ ಮಾಡು. ಮತ್ತೆ ಮಗಳು ಅಳಿಯ? ಮದುವೆ ಮಾಡುವವರೆಗೂ ನಮಗೆ ಮಗಳು. ಮದುವೆ ಆದ ಮೇಲೆ ತವ್ರ ಮನೆಗೆ ನೆಂಟ್ರು. ಆವಾಗವಾಗ ಬರಬೇಕು, ನೋಡ್ಬೇಕು, ಹಾಕಿದ್ದು ತಿಂದು ಹೋಗ್ಬೇಕು. ಆದ್ರೂ ಊರಿನವರು ನನ್ನ ಮುಖ ನೋಡ್ಕೊಂಡು ಮಗಳು ತನ್ನ ಗಂಡನ ಕರ್ಕೊಂಡು ಬಂದು ತಿಂಗಳಾಯ್ತು. ಅದೇ ನಿನ್ನ ಸೊಸೆ ನಿನ್ನ ಮಗನ ಕರ್ಕೊಂಡು ಹೋದ್ರೆ ಎಷ್ಟು ದುಃಖ ಪಡ್ತೀಯಾ ಅಂತ ಎಲ್ರು ಕೇಳ್ತಾ ಇದ್ದಾರೆ ನನ್ನ ಮುಖದ ಮೇಲೆ. ರಮೇಶ್ ಅನಾಮಿಕಾ ಮಾತನ್ನು ಕೇಳಿ ದುಃಖ ಪಡುತ್ತಾರೆ. ಅನಾಮಿಕಾ, ನಾವು ಇಲ್ಲಿರೋದಷ್ಟು ಒಳ್ಳೇದಲ್ಲ. ನಮ್ಮ ಮನೆಗೆ ಹೊರಟೋಗೋಣ ಬಾ. ಅದೇ ಮನೆಯಲ್ಲಿ ಏನೋ ಒಂದು ರೀತಿಯಿಂದ ಹೊಂದ್ಕೊಂಡು ಬಂದ ಕೆಲಸ ಮಾಡ್ಕೊಂಡು ಎಲ್ರ ಜೊತೆ ಕಲಿತು ಬರ್ತಿರೋಣ. ಹೌದು ರೀ, ಚಿಕ್ಕ ಮನೆ ಅಲ್ವಾ ಅಂತ ನಾವು ಅತ್ತೆಯವರನ್ನ ಬಿಟ್ಬಿಟ್ಟು ಬರೋದು ಎಷ್ಟು ದೊಡ್ಡ ತಪ್ಪೋ ನನಗೀಗ ಅರ್ಥವಾಯ್ತು ರೀ. ನಾವು ತಕ್ಷಣ ನಮ್ಮ ಮನೆಗೆ ಹೊರಟು ಹೋಗೋಣ.
ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಆ ಚಿಕ್ಕ ಮನೆಯಲ್ಲೇ ನಮ್ಮ ವಾರಗಿತ್ತಿಯರು ಸಂಸಾರವನ್ನ ಚೆನ್ನಾಗಿ ನಡೆಸ್ಬೋದು. ಹಾಗೆ ಅನಾಮಿಕಾ, ನೀನ್ ಹೇಗೆ ಹೇಳಿದ್ರೆ ಹಾಗೆ ಎಂದು ಇಬ್ಬರು ಮಾತನಾಡಿಕೊಂಡು ಅವರ ಲಗೇಜ್ ಬ್ಯಾಗಿಂದ ಮನೆಯಿಂದ ಹೊರಗೆ ನಿಲ್ಲುತ್ತಾರೆ. ಎಲ್ಲಿಗೆ ತಾಯಿ? ನಮ್ಮ ಮನೆಗೆ ಹೋಗ್ತಾ ಇದೀವಪ್ಪ. ಅದಲ್ಲಮ್ಮ, ನಿಮ್ಮ ತಂದೆ ಮಾತನ್ನ ಹಚ್ಕೋಬೇಡಿ. ನಿಮ್ದು ಬಹಳ ಚಿಕ್ಕ ಮನೆ ಅಂತ ಹೊಂದ್ಕೊಳ್ಳಾರ್ದೆ ತವ್ರ ಮನೆಗೆ ಬಂದೆ ಅಂತ ಹೇಳ್ದಿಲ್ಲ ತಾಯಿ. ಈಗ ಹೋಗಿ ಹೇಗೆ ಹೊಂದ್ಕೋತೀಯಾ? ಅಮ್ಮ, ನಮ್ಮನೆ ಚಿಕ್ಕದೇ ಇರ್ಬೋದು, ಆದ್ರೆ ನಮ್ಮ ಅತ್ತೆ ಮನಸ್ಸು ಬಹಳ ದೊಡ್ಡದು ಎಂದು ರಮೇಶನ ಜೊತೆ ಸೇರಿ ಲಗೇಜ್ ಬ್ಯಾಗಿನಿಂದ ಮನೆಯಿಂದ ಹೊರಡುತ್ತಾರೆ. ಹೋಗುವಾಗ ತಂದೆಗೆ ಕನಿಷ್ಠ ಹೋಗ್ತಾ ಇದ್ದೀನಿ ಅಪ್ಪ ಅಂತ ಕೂಡ ಹೇಳಲಿಲ್ಲ. ಏನ್ರಿ ಇದು? ಮಗಳು ಸಂಸಾರಕ್ಕಾಗಿ ತಪ್ಪಲ್ಲ ಸುಜಾತ. ಈ ದಿನ ನಮ್ಮ ಬೀಗರು ಪಡ್ತಾ ಇರೋ ಕಷ್ಟನ ನಾಳೆ ನಾವು ಪಡಬಾರ್ದಲ್ಲ. ಗಂಡನ ಜೊತೆ ಹೆಂಡತಿ ಹೋಗ್ಬೇಕು, ಎಲ್ಲ ವೇಳೆಯಲ್ಲೂ ಅಲ್ಲ, ಕೆಲವು ಸಮಯದಲ್ಲಿ ಮಾತ್ರನೇ. ಅಮ್ಮ ಅಪ್ಪನ್ನ ಬಿಟ್ಬಿಟ್ಟು ಅತ್ತೆ ಮನೆಗೆ ಬರಬಾರ್ದು. ಒಂದು ನೆನಪಿನಲ್ಲಿ ಇಟ್ಕೋ ಸುಜಾತ, ಮದುವೆ ಆದ ನಂತರ ಮಗಳು ಅಳಿಯ ಮನೆಗೆ ನೆಂಟರು ಅಷ್ಟೇ. ಅನಾಮಿಕಾ ರಮೇಶ್ ಮನೆಗೆ ಬರುತ್ತಾರೆ. ಶಾರದಾ ಅವರಿಬ್ಬರನ್ನು ನೋಡಿ ಸಂತೋಷ ಪಡುತ್ತಾಳೆ. ಭಾವನಾ, ಓ ಭಾವನಾ ಎಂದು ತನ್ನ ಚಿಕ್ಕ ಸೊಸೆಯನ್ನು ಕರೆಯುತ್ತಾಳೆ. ಅಲ್ಲಿಗೆ ಭಾವನೆ ಬರುತ್ತಾಳೆ. ಅನಾಮಿಕಾ ಅವರನ್ನು ನೋಡುತ್ತಾಳೆ. ಬಂದ್ಬಿಟ್ಟೆ ಅಕ್ಕ ಎಂದು ಅಭಿಮಾನದಿಂದ ಅಪ್ಪಿಕೊಳ್ಳುತ್ತಾಳೆ. ಬರ್ದೆ ಎಲ್ಲಿಗೆ ಹೋಗ್ತೀನಿ ತಂಗಿ? ಬಹಳ ಸಂತೋಷವಾಗಿದೆ ಅಕ್ಕ. ನಿನ್ನ ಬರುವಿನಿಂದ ನಮ್ಮ ಚಿಕ್ಕ ಮನೆಗೆ ದೊಡ್ಡ ಕಳೆ ಬಂತು. ನಿಜ ಹೇಳ್ದಿಯಮ್ಮ ಭಾವನಾ, ನನ್ನನ್ನು ಕ್ಷಮಿಸಿ ಅತ್ತೆ. ಚಿಕ್ಕ ಮನೆ ಅಂತ ಕೀಳಾಗಿ ನೋಡಿ ತವ್ರ ಮನೆಗೆ ಹೋಗೋದು ತಪ್ಪಾಗಿ ಹೋಯ್ತು. ಇನ್ಮೇಲಿಂದ ನಾನು ಎಲ್ಲಿಗೂ ಹೋಗಲ್ಲ. ಇದೇ ಚಿಕ್ಕ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಮಾಡ್ಕೊಂಡು ಎಲ್ರೂ ಕಲೆತು ಬೆರೆತು ಆನಂದದಿಂದಿರೋಣ. ಹಾಗೆ ದೊಡ್ಡ ಸೊಸೆ, ಚಿಕ್ಕ ಚಿಕ್ಕ ಬದಲಾವಣೆ ಅಂತೀಯಲ್ಲ, ನೀನು ಭಾವನೆ ಸೇರಿ ಅದನ್ನ ಮಾಡ್ಕೊಳ್ರಿ ಅಮ್ಮ, ಎಲ್ರೂ ಆನಂದದಿಂದಿರೋಣ. ಅನಾಮಿಕಾ ಭಾವನ ಸೇರಿ ಪಕ್ಕದಲ್ಲೇ ಇರುವ ಕಾಡಿನೊಳಗೆ ಹೋಗುತ್ತಾರೆ. ಬಿದಿರು ಬೊಂಬೆಗಳನ್ನು ಹೊಡ್ಕೊಂಡು ಬರ್ತಾರೆ. ಅದರಿಂದ ಮನೆಯಲ್ಲಿ ಸ್ವಲ್ಪ ಎತ್ತರದಲ್ಲಿ ಇರುವ ಹಾಗೆ ಒಂದು ಬೆಡ್ ಅನ್ನು ಏರ್ಪಾಟು ಮಾಡುತ್ತಾರೆ. ಅದನ್ನು ನೋಡಿ ಶಾರದಾ ಬಹಳ ಸಂತೋಷ ಪಡುತ್ತಾಳೆ. ಅತ್ತೆ, ಈ ವಿಧದಿಂದ ನಾವು ಒಂದೇ ರೂಮಿನಲ್ಲಿ ಎಲ್ಲರೂ ಸೇರಿ ಇರಬಹುದು. ಬಹಳ ಚೆನ್ನಾಗಿ ಮಾಡಿದ್ರಮ್ಮ ಸೊಸೆ, ಅಂದ್ರೆ ಇಬ್ಬರು ಸಂತೋಷವಾಗಿರಿ ಅಮ್ಮ ಎಂದು ಹೇಳುತ್ತಾಳೆ. ಬುದ್ಧಿವಂತಿಕೆಯಿಂದ ಅನಾಮಿಕ ಮಾಡಿದ ಚಿಕ್ಕ ಆಲೋಚನೆ ಆ ಚಿಕ್ಕ ಮನೆಯಲ್ಲಿ ಎರಡು ಸಂಸಾರಗಳು ನಿಲ್ಲುವ ಹಾಗೆ ಮಾಡಿತು. ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ ಎಲ್ಲರೂ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.